ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ನಾನಿವತ್ತು ತುಂಬ ಸುಲಭವಾಗಿ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಮಾಡ್ಬೋದಾದಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಹೊಸದಾಗಿ ಕಲಿತಾ ಇರೋರಿಗೂ ಕೂಡ ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು. ಇದು ಬಂದು ಫ್ಲವರ್ ಆರ್ಚ್ ಬರುತ್ತೆ ಇದರಲ್ಲಿ ಡಿಸೈನಲ್ಲಿ. ಮತ್ತು ಇದಕ್ಕೆ ನಾವು 400 450 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ತುಂಬ ಸುಲಭವಾಗಿ ಮಾಡ್ಕೋಬೋದು. ಮತ್ತು ಹೊಸದಾಗಿ ಕಲಿತಾ ಇರೋರು ಖಂಡಿತವಾಗ್ಲೂ ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಇದಕ್ಕೆ ನಾನು 2 ರೀತಿಯಾದಂಥ ಬೀಡ್ಸ್ನ ತಗೊಂಡಿದ್ದೀನಿ. ರೌಂಡ್ ಬೀಡ್ಸು, ಬಿಗ್ ಬೀಡ್ ಮತ್ತು ಸ್ಮಾಲ್ ಬೀಡು. ಸ್ಮಾಲ್ ಅಂದರೆ ಮೀಡಿಯಮ್ ಸೈಜ್ದು. ಹಾಗೆಯೇ ಕ್ರೋಶಾ ನೀಡಲ್ ನಂಬರ್ 11, ದೊಡ್ಡ ಕಣ್ಣಿನ ಸೂಜಿ, 6 ಎಳೆ ದಾರ, 2 ಕಲರ್ ದಾರ ಮತ್ತು ಜರಿ ದಾರ, ಕತ್ರಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದಂತ ಶುರು ಮಾಡೋಣ. ಮೊದಲು ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಆ ನಂತರ ನಾವು 6 ಎಳೆ ದಾರ ಏನು ಸುತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡಿಬಿಟ್ಟು ಕ್ರೋಶಾ ನೀಡಲ್ಲಿಂದ ಸೀರೆ ಮೇಲ್ಭಾಗದಿಂದ ನಾವು ಕ್ರೋಶಾ ನೀಡಲ್ನ ಹಾಕಿಬಿಟ್ಟು ದಾರನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಂಡು ನಾನು ಗಂಟು ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ನಾನು ಸೀರೆಗೇ ಗಂಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಗಂಟು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತಂದರೆ ನೀವು ಆ ಥ್ರೆಡ್ನ ಗ್ಲೂ ಪೇಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಬರೋದಿಲ್ಲ. ಏಕೆಂದರೆ ನಾವು ಎಂಡಿಂಗ್ ಏನು ಸ್ಟಾರ್ಟಿಂಗು ಮತ್ತು ಎಂಡಿಂಗು ಕುಚ್ಚು ಬರೋ ರೀತಿಯಲ್ಲೇ ಮಾಡ್ಕೊಳ್ತೀವಿ. ಸ್ಟಾರ್ಟಿಂಗ್ ನಾನು ಕುಚ್ಚು ಕಟ್ಕೊಳ್ಳೋದ್ರಿಂದ ಆ ಥ್ರೆಡ್ನ ಕೂಡ ನಾನು ಕುಚ್ಚು ಒಳಗಡೆಗೆ ಜಾಯಿನ್ ಮಾಡಿಕೊಂಡು ಕಟ್ಕೊಂಡ್ಬಿಡ್ತೀನಿ. ಹಾಗಾಗಿ ನಾವು ಗ್ಲೂ ಪೇಸ್ಟ್ ಮಾಡಿದ್ರೆ ಅದು ಬಿಚ್ಚೋಗುತ್ತೆ ಅನ್ನೋ ಚಾನ್ಸಸ್ ಕೂಡ ಇರೋದಿಲ್ಲ. ಇವಾಗ ಅದ್ರ ಪಕ್ಕದಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ ನಾವಿವಾಗ 4 ಚೈನ್ಗಳನ್ನ ಹಾಕಬೇಕು. 4 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಇವಾಗ ದಾರನ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ನೀಡಲ್ಗೆ ಒಂದು ಬೀಡನ್ನ ತಗೊಳ್ಳೋಣ. ಮೀಡಿಯಮ್ ಸೈಜ್ ಬೀಡನ್ನ ಹಾಕ್ತಾ ಇದ್ದೀನಿ ನಾನಿವಾಗ. ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಇವಾಗ ನಾವು 4 ಚೈನ್ಗಳನ್ನ ಹಾಕ್ಕೋಬೇಕು. ನೀವು 3 ಹಾಕ್ಕೊಂಡ್ರೂ ನಡೆಯುತ್ತೆ, 4 ಹಾಕ್ಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ 4 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಇವಾಗ ಒಂದು ಬಿಗ್ ಬೀಡನ್ನ ತಗೊಳ್ಳೋಣ. ಬಿಗ್ ಬೀಡನ್ನ ನೀವೇನು ದಾರದೊಳಗಡೆಗೆ ಇನ್ಸರ್ಟ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಬೇಕು. ಆನಂತರ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಇವಾಗ ನಾವು 5 ಚೈನ್ಗಳನ್ನ ಹಾಕಬೇಕು. 5 ಅಥವಾ 6 ಕೂಡ ಹಾಕಿದ್ರೆ ಆಗುತ್ತೆ. ನೀವು ಬೀಡ್ ಯಾವ ಸೈಜಲ್ಲಿ ಹಾಕಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 5, 6 ಯಾವ್ದು ಹಾಕಿದ್ರೂ ನಡೆಯುತ್ತೆ. ಇವಾಗ ಏನು ಬೀಡ್ ಸ್ಟಾರ್ಟಿಂಗ್ ಇರುತ್ತೆ ಅಲ್ಲ, ಅಂದರೆ ಹಿಂದೆಗಡೆಗೆ ನಾವು ಲಾಕ್ ಮಾಡಬೇಕು. ಬೀಡ್ ಸುತ್ತ ಬರುತ್ತೆ, ಅದು ಒಂದೇ ಸ್ಟೆಪ್ ಡಿಸೈನ್ ಅಂತ ಹೇಳಿದ್ದೆ ಅಲ್ವಾ. ಹಾಗಾಗಿ ಬೀಡ್ ಮೇಲ್ಗಡೆಗೆ ಬಂದು ಸ್ಟಾರ್ಟಿಂಗ್ ಏನು ಪಾಯಿಂಟ್ ಇರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಇವಾಗ ನಾನಿಲ್ಲಿ 3 ಚೈನ್ ಅಥವಾ ನೀವು 4 ಚೈನ್ ಹಾಕಿರ್ತೀರಲ್ಲ 4 ಚೈನೇ ಹಾಕಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಬೇಕು. ಹಿಂದೆ ಏನು 4 ಚೈನ್ ಇರುತ್ತೆ ಅಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಇವಾಗ ಇಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡಬೇಕು. ಇವಾಗ ಲಾಕ್ ಮೇಲೆ ಲಾಕ್ ಮಾಡಿ ಹಿಂದೆಗೆ ಒಂದು ಒಂದು ಕಂಬ ಆಗಿದೆ. ಇವಾಗ ಮತ್ತೆ 2ನೇ ಕಂಬ ಆಯಿತು. ಇವಾಗ 3ನೇ ಕಂಬ ಮಾಡ್ಕೊಳ್ತಾ ಇರೋದು ನಾನು. ಏಕೆಂದರೆ ನಾವು ಸ್ಟಾರ್ಟಿಂಗು 4 ಚೈನ್ ಹಾಕ್ತೀವಲ್ಲ ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಹಾಗಾಗಿ 4 ಕಂಬಗಳನ್ನ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಒಂದು ಪೆಟಲ್ಗೆ 4 ಕಂಬ ಬರಬೇಕು. ಅಂದರೆ 4 ಚೈನ್ ಗ್ಯಾಪ್ ಹಾಕಿರ್ತೀವಲ್ಲ ಅದನ್ನು ಕೂಡ ಒಂದು ಕಂಬ ಅಂತ ಮಾಡಿಕೊಂಡು ಟ್ರಿಪಲ್ ಕ್ರೋಶೆಟ್ ಏನು ಕಂಬ ಮಾಡ್ತೀವಿ ಅದು 3 ಮಾಡಿ ಟೋಟಲಾಗಿ 4 ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. ಆ ಕಂಬಕ್ಕೆ ನೋಡಿ, ನೀವು ಕಂಬದ ಉದ್ದಕ್ಕೆ 3 ಚೈನ್ ಹಾಕಿದ್ರೆ ಬರುತ್ತಾ, ನಿಮಗೆ 4 ಚೈನ್ ಹಾಕಿದ್ರೆ ಬರುತ್ತಾ ಅಂತ ನೋಡಿಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ 3 ಚೈನ್ ಹಾಕ್ಕೊಂಡೆ. 3 ಚೈನ್ ಹಾಕಿ ನಾವು ಏನು 5 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ 3 ಚೈನ್ ಹಾಕಿಬಿಟ್ಟು ಕಂಬನ ಮಾಡಬೇಕು, ಟ್ರಿಪಲ್ ಕ್ರೋಶೆಟ್ನ ಮಾಡಬೇಕು. 4 ಕಂಬಗಳನ್ನ ಮಾಡ್ಕೋಬೇಕು. ಇಲ್ಲಿ 4 ಟ್ರಿಪಲ್ ಕ್ರೋಶೆಟ್ನ ಮಾಡಬೇಕು. ಅಂದರೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು.
2 ಬಾರಿ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು 2 1 2 1 2 1 ಈ ರೀತಿ 3 ಬಾರಿ ಬರುತ್ತೆ. ಅದನ್ನು ಟ್ರಿಪಲ್ ಕ್ರೋಶೆಟ್ ಅಂತ ಕರೆಯೋದು. ಆ ರೀತಿಯಾಗಿ 4 ಕಂಬಗಳನ್ನ ಮಾಡಬೇಕು. ಆ್ಯಂಡ್ ಆ ಕಡೆ ಈ ಕಡೆ ಎಡ್ಜಸ್ ಬರುತ್ತೆ. ಟೋಟಲಾಗಿ 6 ಕಂಬ ಅಂತಲೇ ಕೌಂಟ್ ಮಾಡ್ಬೋದು. 4 ಕಂಬ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೋಬೇಕು. ಈ 3 ಚೈನ್ ಹಾಕ್ತೀವಲ್ಲ ಅದನ್ನು ಕೂಡ ನಾವು ಕಂಬ ಅಂತ ಕನ್ಸಿಡರ್ ಮಾಡಿದ್ರೆ 6 ಕಂಬ ಬರುತ್ತೆ. 6 ಕಂಬಕ್ಕೆ ಒಂದು ಪೆಟಲ್ ರೀತಿಯಲ್ಲಿ ಬರುತ್ತೆ. ಈ 3 ಚೈನ್ನ ಏನು ಮಾಡಬೇಕು, ನಾವು 5 ಚೈನ್ ಇರುತ್ತಲ್ಲ ಅಲ್ಲಿಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 3 ಚೈನ್ನ ಹಾಕಬೇಕು ಕಂಬ ಥರ. ನಮಗೆ ಪೆಟಲ್ ಫಾರ್ಮ್ ಆಗಬೇಕಂದ್ರೆ ನಾವು ಈ ರೀತಿಯಾಗಿ ಮಾಡಬೇಕು. ಇವಾಗ ಇಲ್ಲಿ ಮತ್ತೆ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. 4 ಕಂಬಗಳನ್ನ ಮಾಡಬೇಕು. 4 ಕಂಬಗಳನ್ನ ಮಾಡಬೇಕು ಟ್ರಿಪಲ್ ಕ್ರೋಶೆಟು. ನೀವು ಡಬಲ್ ಕ್ರೋಶೆಟಿಂದನೂ ಮಾಡ್ಬೋದು ಈ ಡಿಸೈನ್ನ, ಟ್ರಿಪಲ್ ಕ್ರೋಶೆಟಿಂದನೂ ಮಾಡ್ಬೋದು. ನಾನು ಸ್ಟಾರ್ಟಿಂಗ್ ಹೇಳ್ದಾಗೆ ಏನು ಬೀಡ್ ಪಕ್ಕ 3 ಚೈನ್ ಅಥವಾ 4 ಚೈನ್ ಹಾಕಿ ಅನ್ನಲ್ಲ, ಅಲ್ಲಿ ನೀವು 3 ಚೈನ್ ಹಾಕಿದ್ರೆ ಡಬಲ್ ಕ್ರೋಶೆಟ್ ಮಾಡಿ ಕೂಡ ಮಾಡ್ಬೋದು. ಟ್ರಿಪಲ್ ಕ್ರೋಶೆಟ್ ಮಾಡೋದ್ರಿಂದ ಪೆಟಲ್ಗಳು ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಡಬಲ್ ಕ್ರೋಶೆಟ್ ಮಾಡಿದ್ರೆ ಪುಟ್ಟು ಪೆಟಲ್ ಥರ ಕಾಣುತ್ತೆ. ಪುಟ್ಟದಾಗಿ ಬರುತ್ತೆ ಪೆಟಲ್ ಸೈಜು. ಸೊ ಹಾರ್ಚು ಪುಟ್ಟದಾಗಿ ಬರುತ್ತೆ. ಇವಾಗ ನೋಡಿ 4 ಕಂಬ ಮಾಡಾಯಿತು. ಇವಾಗ 5ನೇ ಕಂಬನ ನಾವು ಬೀಡ್ ಪಕ್ಕ ಲಾಕ್ ಮಾಡಿದ್ದೀವಲ್ಲ ಆ ಲಾಕ್ ಒಳಗಡೆಗೆ ನಾವು ಕಂಬನ ಮಾಡಬೇಕು. ಆ ಲಾಕ್ ಒಳಗಡೆಯಿಂದ ಕಂಬನ ತಗೋಬೇಕು. ಆವಾಗ ನಮಗೆ ಅದು ಬೇಸ್ ಲೈನ್ ಥರನೇ ಕಾಣಿಸುತ್ತೆ. ನಾವು ಸೆಪ್ರೇಟಾಗಿ ಮಾಡಿದ್ದೀವಿ ಅಂದರೆ 2 ಸ್ಟೆಪ್ಪಲ್ಲಿ ಮಾಡಿದ್ದೀವಿ ಅನ್ನೋ ಈ ಡಿಸೈನ್ ಅನ್ನಿಸ್ಬೇಕು. ಆ ರೀತಿ ಅನಿಸುತ್ತೆ ನೋಡಿ. ನಾನು ಕಂಬ ಏನು ಬೀಡನ್ನ ಲಾಕ್ ಮಾಡಿದ್ನಲ್ಲ ಆ ಲಾಕ್ಗೆ ಈ ಕಂಬನ ಮಾಡಿಕೊಂಡೆ. ಹಾಗಾಗಿ ಅದು ನಮಗೆ ಎಕ್ಸ್ಟ್ರಾ ಬೇರೆ ಥರ ಕಾಣಿಸೋದಿಲ್ಲ. ಆ ರೀತಿಯಾಗಿ ಒಂದು ಕಂಬ ಮಾಡಬೇಕು. ಆವಾಗ ನಿಮಗೆ 5 ಕಂಬ ಲೆಕ್ಕ ಬರುತ್ತೆ ಎಂಡಿಂಗಲ್ಲಿ. ಅದಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಬೇಕು. ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಮತ್ತೆ 4 ಚೈನ್ಗಳನ್ನ ಹಾಕಬೇಕು. 4 ಚೈನ್ನ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಒಂದು ಮೀಡಿಯಮ್ ಸೈಜ್ದು ಬೀಡನ್ನ ಆ್ಯಡ್ ಮಾಡಬೇಕು. ಅಂದರೆ ಹಾರ್ಚ್ ಅಕ್ಕಪಕ್ಕ ಅಥವಾ ಕುಚ್ಚುದ ಅಕ್ಕಪಕ್ಕ ಒಂದೊಂದು ಬೀಡ್ಗಳು ಬರುತ್ತೆ. ಬೀಡನ್ನ ಲಾಕ್ ಮಾಡಬೇಕು. ಇವಾಗ ಮತ್ತೆ 4 ಚೈನ್ ಹಾಕಬೇಕು. ಆಮೇಲೆ ಬೀಡನ್ನ ಆ್ಯಡ್ ಮಾಡಿ ಪೆಟಲ್ನ ಸ್ಟಾರ್ಟ್ ಮಾಡಬೇಕು. ಹಾರ್ಚ್ನ ನೋಡಿ ಈ ರೀತಿಯಾಗಿ ನಮಗೆ ಹಾರ್ಚ್ ಬರುತ್ತೆ. ಸ್ಟಾರ್ಟಿಂಗು 4 ಚೈನ್ ಗ್ಯಾಪು. ಸ್ಟಾರ್ಟಿಂಗ್ ಬೀಡ್ ಹಾಕ್ಬೋದಿತ್ತು, ಬಟ್ ನಾನು ಆ ಥ್ರೆಡ್ನ ಕುಚ್ಚೊಳಗೆ ಸೇರಿಸ್ಕೋಬೇಕಂದ್ಬಿಟ್ಟು 4 ಚೈನ್ ಗ್ಯಾಪ್ ಡೈರೆಕ್ಟಾಗಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅದಾದಮೇಲೆ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ 4 ಚೈನ್ ಗ್ಯಾಪು ಬೀಡ್ ಬರುತ್ತೆ. ಬೀಡ್ ಮೇಲೆ 5 ಚೈನ್ ಹಾಕ್ಬಿಟ್ಟು ಪೆಟಲ್ಗಳನ್ನ ಮಾಡಿದ್ದೀನಿ. ಸೊ ಒಂದೊಂದು ಪೆಟಲಲ್ಲಿ 4 ಕಂಬಗಳು ಬರುತ್ತೆ. ಆ ಕಡೆ ಈ ಕಡೆ ಎಡ್ಜಲ್ಲಿ 3 ಚೈನ್ಗಳು ಬರುತ್ತೆ. 3 ಚೈನ್ ಆದಮೇಲೆ ಎಂಡಿಂಗಲ್ಲಿ ಹೇಳಿದಾಗೆ ನಾನು 5 ಬಾರಿ ಕಂಬನ ಹಾಕ್ಕೊಂಡೆ. ಆಮೇಲೆ ಒಂದು ಬೀಡು ಮತ್ತು 4 ಚೈನ್ ಗ್ಯಾಪು, ಆಮೇಲೆ ಬೀಡ್ ಬರುತ್ತೆ ಮತ್ತು 4 ಚೈನ್ ಗ್ಯಾಪು, ಒಂದು ಬೀಡು, ನೀವು 5 ಚೈನು ಆರ್ಚ್ ಫಾರ್ಮ್ ಮಾಡಬೇಕು. ಸೊ ಆರ್ಚ್ ಫಾರ್ಮ್ ಮಾಡುವಾಗ ಕರೆಕ್ಟಾಗಿ ಕೌಂಟು ಮಿಸ್ ಮಾಡ್ದಿರ ಮಾಡ್ಕೊಳ್ಳಿ. 4 ಕಂಬ ಬರುತ್ತೆ, ಆ ಕಡೆ ಈ ಕಡೆ ಚೈನ್ಗಳು ಬರುತ್ತೆ. ಸೊ ನೋಡಿ ನಾನು ಇವಾಗ ಒಂದಷ್ಟು ಆರ್ಚ್ಗಳನ್ನ ಮಾಡಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಆರ್ಚ್ಗಳು ನಿಮಗೆ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಸೊ ನಾವು ಇಮಿಡಿಯೇಟಾಗಿ ನಾನು ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಫೋಲ್ಡ್ ಆಗಿರೋ ಥರ ಅನಿಸುತ್ತೆ. ಬಟ್ ನೀವು ಅದನ್ನು ಸ್ವಲ್ಪ ಐರನ್ ಮಾಡ್ಕೋಬೋದು ಅಥವಾ ಮಡಚಿ ಇಟ್ಕೊಂಡಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಇದಕ್ಕೆ ನಾನು ಆಪೋಸಿಟ್ ಕಲರ್ ದಾರದಿಂದ 167 ದಾರ ತಗೊಂಡು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಜರಿ ಕಲರ್ ಬಂದು ಸಿಲ್ವರ್ ಕಲರಲ್ಲಿತ್ತು, ಹಾಗಾಗಿ ಸಿಲ್ವರ್ ಕಲರ್ ಜರಿ ದಾರದಿಂದ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. 160 ಅಥವಾ 177 ದಾರದಿಂದ ಕುಚ್ಚುಗಳನ್ನ ಕಟ್ಕೊಬೋದು. ಸಿಂಗಲ್ ಸ್ಟೆಪ್ಪಲ್ಲಿ ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ನಿಮಗೆ ಯಾರಾದರೂ ಕೇಳ್ತಾರೆ ಅಂದರೆ ಅಂಥವ್ರಿಗೆ ಈ ಡಿಸೈನ್ನ ಮಾಡಿಕೊಡ್ಬೋದು, ಅಥವಾ ನಿಮ್ಮ ಸ್ವಂತ ಸ್ಯಾರಿಗಳಿಗೆ ಈ ಡಿಸೈನ್ನ ಮಾಡ್ಬೋದು. ಈ ಡಿಸೈನು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಲು ಮರಿಬೇಡಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.